ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಸಂಸದ ಸುನಿಲ್ ಬೋಸ್ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಲೋಕಾರ್ಪಣೆ ಮಾಡಿದರು. ನಂತರ ಅಂಬೇಡ್ಕರ್ ಯುವಕರ ಸಂಘದಿಂದ ಆಯೋಜಿಸಿದ್ದ ದಿವಂಗತ ಮುಳ್ಳೂರು ನಾಗರಾಜು ವೇದಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇತ್ತೀಚೆಗೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಸಂವಿಧಾನ ಶಿಲ್ಪಿಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದಾರೆ. ಅತಿ ಕಿರಿಯ ವಯಸ್ಸಿನಲ್ಲಿ ಶಾಸಕನಾಗಿರುವುದು ಅವರು ರಚಿಸಿದ ಸಂವಿಧಾನದಿಂದ. ಅವರ ವಿಚಾರ ಚಿಂತನೆಗಳ ಬಗ್ಗೆ ತಿಳಿಯಬೇಕು, ಅವರ ದಾರಿಯಲ್ಲಿ ಸಾಗಬೇಕು. ಬರೆದಿರುವ ಸಂವಿಧಾನವನ್ನು ಎಲ್ಲರೂ ಓದಬೇಕು. ಅವರ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ನಮ್ಮ ಹಕ್ಕು, ನಮ್ಮ ಕರ್ತವ್ಯಗಳ ಬಗ್ಗೆ ತಿಳಿದು ಅವರ ಹಾದಿಯಲ್ಲಿ ಸಾಗಿದರೆ ಮಾತ್ರ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದರು. ಬಾಬಾ ಸಾಹೇಬರು ಸುಮಾರು 30ಕ್ಕೂ ಅಧಿಕ ಡಿಗ್ರಿಗಳನ್ನ ಪಡೆದಂಥದ್ದು. 30ಕ್ಕೂ ಅಧಿಕ ಡಿಗ್ರಿಗಳನ್ನ ಪಡೆದಂಥದ್ದು. ಈಗಾಗಲೇ ಮಾತನಾಡ್ತಾ ಹೇಳಿದ್ರು, ಸಾಕಷ್ಟು ಯುವಕ ಮಿತ್ರರು ಡಿಗ್ರಿಯನ್ನ ಇನ್ಕಂಪ್ಲೀಟ್ ಮಾಡಿರ್ತಾರೆ. ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ನಿಜಕ್ಕೂ ಕೂಡ ತುಂಬಾ ಬೇಸರ ಆಗ್ತದೆ. ನಮ್ಮಲ್ಲೂ ಕೂಡ ಸಾಕಷ್ಟು ಯುವಕ ಮಿತ್ರರು ಬರ್ತಾರೆ, BA ಓದಿರ್ತಾರೆ, BSc ಇರ್ತಾರೆ, ಸರಿ ಸಮಾನವಾದಂತ ಉದ್ಯೋಗ ಅವರಿಗೆ ಸಿಗ್ತಾ ಇರೋದಿಲ್ಲ. ಆದ್ರಿಂದ ಇವತ್ತು ಇಲ್ಲಿ ಸಾಕಷ್ಟು ನಮ್ಮ ಹಿರಿಯರಿದ್ದೀರಾ, ನಮ್ಮ ಎಲ್ಲ ತಾಯಿಯರು ತಾವೆಲ್ಲರೂ ಕೂಡ ಇದ್ದೀರಾ. ದಯಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ನೀಡಿ ತಮ್ಮ ಮಕ್ಕಳಿಗೆ ಇಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟವಾದಂತ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ದಯಮಾಡಿ ತಾವೆಲ್ಲರೂ ಕೂಡ ನೀಡಬೇಕಾಗ್ತದೆ. ಸಂಸದ ಸುನಿಲ್ ಬೋಸ್ ಮಾತನಾಡಿ, ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು. ಕಾರ್ಮಿಕರಿಗೆ ಇದ್ದ 12 ಗಂಟೆ ಸಮಯವನ್ನು 8 ಗಂಟೆಗೆ ಕಡಿತಗೊಳಿಸಿದರು. ಸಮಾನ ವೇತನ, ಹೆರಿಗೆ ಸಮಯದಲ್ಲೂ ವೇತನ ಸಹಿತ ರಜೆ, ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ದೊರೆಯುವಂತೆ ಆಸ್ಪತ್ರೆಗಳ ನಿರ್ಮಾಣ ಮಾಡಲು ಸಹಕಾರಿಯಾದರು. ಆದರೂ ಅವರು ಕಂಡ ಕನಸು ಇನ್ನೂ ನನಸಾಗಿಲ್ಲ. ಅಂಬೇಡ್ಕರ್ ಅವರು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, 140 ಕೋಟಿ ಜನರಿಗೂ ಸರಿಸಮಾನವಾದ ಸಂವಿಧಾನ ನೀಡಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಅಸಮಾನತೆ ಇನ್ನೂ ಇದೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು.